ವಿದ್ಯಾರ್ಥಿಗಳೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಹೊರಟಿರುವಂತಹ ಹೊಸ ಪದ್ಯ ಭಾಗದ ಹೆಸರು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ. ಇದನ್ನು ಬರೆದಿರುವಂತಹ ಕವಯತ್ರಿಯ ಹೆಸರು ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ. ಮೊದಲಿಗೆ ಅವರ ಬಗ್ಗೆ ಪರಿಚಯವನ್ನು ಮಾಡಿಕೊಂಡು ಆ ನಂತರದಲ್ಲಿ ಪದ್ಯ ಭಾಗಕ್ಕೆ ಬರುವ ಪ್ರಯತ್ನವನ್ನು ಮಾಡೋಣ. ಶ್ರೀಮತಿ ಲಲಿತಾ ಸಿದ್ದಬಸವಯ್ಯನವರು ವರ್ತಮಾನದ ಸರಳ ಸಾಮಾನ್ಯ ಸಂಗತಿಗಳನ್ನು ಅವುಗಳ ಒಳ ವಿವರಗಳೊಂದಿಗೆ ಕವಿತೆಯನ್ನಾಗಿ ಕಟ್ಟುವಂತಹ ಕೌಶಲ್ಯವನ್ನು ಕರಗತ ಮಾಡಿಕೊಂಡಿರುವಂತಹವರು. ಇವರ ಜನನ 27/2/1955 ಆಗುತ್ತೆ. ಇತ್ತೀಚಿನ ಕಾಲಮಾನದ ಅಪರೂಪದ ಕವಯತ್ರಿಗಳಲ್ಲಿ ಇವರು ಕೂಡ ಒಬ್ಬರು. ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ಜನಿಸ್ತಾರೆ. ತಂದೆ DS ಸಿದ್ದಲಿಂಗಯ್ಯ, ತಾಯಿ ಶ್ರೀಮತಿ R ಪುಟ್ಟಮ್ಮಣ್ಣಿ. ಕೊರಟಗೆರೆ, ತುಮಕೂರುಗಳಲ್ಲಿ ವ್ಯಾಸಂಗವನ್ನು ಮುಗಿಸ್ತಾರೆ. BSc ಪದವೀಧರೆಯಾದ ಇವರು 28 ವರ್ಷಗಳ ಕಾಲ ಸರ್ಕಾರಿ ಸೇವೆಯಲ್ಲಿ ವೃತ್ತಿಯನ್ನು ನಿರ್ವಹಿಸಿ ಆನಂತರದಲ್ಲಿ ನಿವೃತ್ತಿಯನ್ನು ಪಡ್ಕೊಂಡಿದ್ದಾರೆ. ನಂತರದ ತಮ್ಮ ಜೀವನವನ್ನು ಬರವಣಿಗೆಗಾಗಿಯೇ ಮುಡುಪಾಗಿಟ್ಟು ತಮ್ಮನ್ನು ತಾವು ಸಾಹಿತ್ಯದ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಮೊದಲ ಸಿರಿ, ಇಹದ ಸ್ವರ, ಕೆಬ್ಬೆನೆಲ, ದಾರಿ ನೆಂಟ ಮತ್ತು ಬಿಡಿ ಹರಳು ಎಂಬ ಕವನ ಸಂಕಲನಗಳನ್ನು, ಆನೆಘಟ್ಟ ಎಂಬ ಕಥಾ ಸಂಕಲನವನ್ನು, ಇನ್ನೊಂದು ಸಭಾಪರ್ವ ಎಂಬ ನಾಟಕವನ್ನು, ಮಿಸ್ಟರ್ ಛತ್ರಪತಿ ಎಂಬ ನಗೆಬರಹವನ್ನು ಪ್ರಕಟಿಸಿರುವಂತಹ ಇವರಿಗೆ ಸಾಹಿತ್ಯ ಅಕಾಡೆಮಿಯ ಬಹುಮಾನ, BM ಶ್ರೀ ಕಾವ್ಯ ಪ್ರಶಸ್ತಿ, ಪೂತಿನ ಕಾವ್ಯ ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿ ಮುಂತಾದಂತಹ ಪುರಸ್ಕಾರಗಳು ಲಭಿಸಿವೆ. ಪ್ರಸ್ತುತ ಈ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅನ್ನುವಂತಹ ಕವನ ಏನಿದೆ, ಆ ಕವನ ತನ್ನ ಜೀವನ ಸಂಗಾತಿಯಿಂದ ದೂರವಾಗಿ ಮಗನ ಆಶ್ರಯದಲ್ಲಿ ಬದುಕುತ್ತಾ ಇರುವಂತಹ ಮುದುಕಿಯೊಬ್ಬಳ ತಳಮಳಗಳನ್ನು ಕವಿತೆ ಚಿತ್ರಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತೊಬ್ಬ ಮಗನ ಬಳಿ ಇರುವಂತಹ ಮುದುಕನ ಬಗೆಗೆ ಅವಳಲ್ಲಿ ಇರುವಂತಹ ಕಳಕಳಿ, ಚಿಂತೆಗಳು ಈ ಕವನದ ಭಾಗದಲ್ಲಿ ಕಾಣಬರುತ್ತೆ. ದೂರವಾಣಿಯ ಮೂಲಕ ಪರಸ್ಪರರ ದನಿ ಕೇಳಲು ಚಡಪಡಿಸುವಂತಹ ಈ ಹಿರಿಯ ಜೀವಗಳು ಇಂದಿನ ಕೃತಕ ಸಂಬಂಧಗಳನ್ನು ಕುಟುಕುವ ರೀತಿಯಲ್ಲಿವೆ. ವೃದ್ಧರನ್ನು ಗೌರವ, ಪ್ರೀತಿ, ಆದರಗಳಿಂದ ಕಾಣುವಂತಹ ಮನೋಭಾವ ಕರ್ತವ್ಯಕ್ಕಷ್ಟೇ ಸೀಮಿತವಾಗಿರುವುದನ್ನು ಈ ಕವಿತೆ ಹೃದಯಂಗಮವಾಗಿ ನಿರೂಪಿಸುತ್ತೆ. ಕವಿತೆಯ ಗದ್ಯಗಂಧಿ ಶೈಲಿ ಗಮನ ಸೆಳೆಯುವಂತಹದ್ದು. ವಯೋವೃದ್ಧ ತಂದೆ ತಾಯಿಯರನ್ನು ಜವಾಬ್ದಾರಿಯ ನಿಭಾವಣೆಯ ನೆಪದಲ್ಲಿ ಹಂಚಿಕೊಂಡು ಹಿರಿಯ ಜೀವಗಳ ತಲ್ಲಣಗಳನ್ನು ಅಲಕ್ಷಿಸುವಷ್ಟು ವ್ಯಾವಹಾರಿಕವಾಗೋಗ್ಬಿಟ್ಟಿದೆ ಇವತ್ತಿನ ಕರುಳಬಳ್ಳಿಯ ಸಂಬಂಧ. ಮಮತೆಯಿಂದ ಸಾಕಿ ಬೆಳೆಸಿದಂತಹ ಹೆತ್ತವರನ್ನು ತಾತ್ಸಾರದಿಂದ ಕಾಣುವಂತಹ ಮನೋಭಾವ ಇಂದು ಎಲ್ಲೆಲ್ಲೂ ಸರ್ವೇ ಸಾಮಾನ್ಯವಾಗಿರುವಂತಹದ್ದು ಆತಂಕಕಾರಿ ಬೆಳವಣಿಗೆ ಅಂತಲೇ ಹೇಳಬಹುದು. ಬೇರ್ಪಟ್ಟಿರುವಂತಹ ಕಾರಣಕ್ಕೆ ಪರಸ್ಪರರ ತಳಮಳ ವ್ಯಕ್ತಪಡಿಸುವ ಹಿರಿಯ ಜೀವಗಳೆರಡರ ತೊಯ್ದಾಟವನ್ನು ಚಿತ್ರಿಸುವಂತಹ ಪ್ರಸ್ತುತ ಕವಿತೆ ನಾವು ಕಳೆದುಕೊಳ್ಳುತ್ತಿರುವ ಮಾನವೀಯ ಮೌಲ್ಯಗಳಿಗೆ ಕನ್ನಡಿ ಹಿಡಿಯುವ ರೀತಿಯಲ್ಲಿದೆ. ವರ್ತಮಾನದ ಯುವಜನತೆಯ ಚಲನೆಯ ದಿಕ್ಕನ್ನು ಇದು ಸಶಕ್ತವಾಗಿ ಅಭಿವ್ಯಕ್ತಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಆಧುನೀಕರಣದ ಹೆಸರಿನಲ್ಲಿ, ನಗರೀಕರಣದ ಹೆಸರಿನಲ್ಲಿ, ನಾಗರಿಕ ವ್ಯಕ್ತಿತ್ವದ ಹೆಸರಿನಲ್ಲಿ ಇವತ್ತಿನ ಯುವಜನತೆ ಮಾಡ್ತಾ ಇರುವಂತಹ ಇದಕ್ಕೆ ತದ್ವಿರುದ್ಧವಾದಂತಹ ಕೆಲಸ ಅಂದರೆ ಮಾನವೀಯ ಮೌಲ್ಯಗಳನ್ನು ಕಳ್ಕೊಂಡು ಹೆತ್ತವರನ್ನೇ ದೂರೀಕರಿಸ್ತಾ ಬದುಕ್ತಾ ಇರುವಂತಹ ಇವತ್ತಿನ ಬದುಕಿನ ವ್ಯಂಗ್ಯವನ್ನು ಈ ಕವಿತೆ ಅಚ್ಚುಕಟ್ಟಾಗಿ ಚಿತ್ರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾವ ತಂದೆ ತಾಯಿಗಳನ್ನು ಆಶ್ರಯಿಸಿ ಒಂದು ಹಂತಕ್ಕೆ ಬೆಳೆದು ನಿಲ್ತಾರೋ ಮಕ್ಕಳು, ಅಂತಹ ತಂದೆ ತಾಯಿಗಳನ್ನೇ ಬೆಳೆದ ನಂತರದಲ್ಲಿ ದೂರೀಕರಿಸಿ ಅವರನ್ನು ಸಾಕುವಂತಹದ್ದು ನಮ್ಮ ಕರ್ತವ್ಯ ಅಂತ ಹೇಳಿ ಭಾವಿಸ್ತಾ ಸಾಕುವಂತಹ ಮನಸ್ಥಿತಿಗೆ ಇವತ್ತಿನ ಸಂಬಂಧ, ತಂದೆ ಮಕ್ಕಳ, ತಾಯಿ ಮಕ್ಕಳ ಸಂಬಂಧ ಬಂದು ನಿಂತಿರುವುದಿದೆಯಲ್ಲ, ಇದು ಇವತ್ತಿನ ವ್ಯವಸ್ಥೆಯ ಮತ್ತು ಇವತ್ತಿನ ಯುವಜನತೆಯ ಮನಸ್ಥಿತಿಯ ಮೇಲಾಗಿರುವಂತಹ ಪರಿಣಾಮಗಳನ್ನು, ವ್ಯತಿರಿಕ್ತ ಪರಿಣಾಮಗಳನ್ನು
ತಾಂತ್ರೀಕೃತ ಬದುಕಿನ ಹಿಂದೆ ಓಡ್ತಾ ಇರುವಂತಹ ಮನುಷ್ಯ ತಾನು ಏನನ್ನ ಕಳ್ಕೊಳ್ತಿದ್ದೀನಿ ಅನ್ನುವಂತಹ ಅರಿವೂ ಇಲ್ಲದೆ ಸಂಬಂಧಗಳಿಂದ ದೂರವಾಗುತ್ತಿರುವಂತಹ ಸಂಗತಿಯನ್ನ ಅಭಿವ್ಯಕ್ತಿಸ್ತಾ ಇದೆ. ಇದು ಒಂದು ರೀತಿಯಾದ ವಿಷಾದದ ಸಂಗತಿಯೇ ಸರಿ. ಕಾವ್ಯ ಭಾಗವನ್ನು ನೋಡೋಣ. ಮುದುಕಿಗೆ ಭಯ, ಫೋನು ಜಣಗುಟ್ಟುತ್ತಿದೆ ಎಡಬಿಡದೆ. ಎತ್ತಿಕೊಳ್ಳಲೋ ಬೇಡವೋ, ಏನೆನ್ನುವಳೋ ಸೊಸೆ, ಜೊತೆಗೆ ಮಗ ಗದರಬಹುದು. ಎಷ್ಟು ಸಲವಮ್ಮ ಹೇಳುವುದು ನಿನಗೆ, ಫೋನು ಮನೆಯವರೆಗೂ ಬರುತ್ತಾಳೆ, ನಿಂತು ನೋಡುತ್ತಾಳೆ. ಒಂದು ಸಲ ಕಿಚನ್ನಿನ ಕಡೆಗೆ, ಇನ್ನೊಂದು ಸಲ ಸ್ಟಡಿ ರೂಮಿನೆಡೆಗೆ ನಿಂತು ಬಿಡುತ್ತೇನೋ, ಇದು ಯಾರಾದರೂ ಬರಬಾರದೆ ಬೇಗ. ಆ ಕಡೆಗೆ ಮುದುಕನಿರಬಹುದು, ಎಳೆಯುತ್ತಿದೆ ಅವಳ ಜೀವ. ಹಂಚಿಕೊಂಡಿದ್ದಾರೆ ಅಪ್ಪ ಅಮ್ಮನನ್ನ, ಇಲ್ಲಿ ದೊಡ್ಡ ಮಗನ ತಾವಲ್ಲಿ ಮುದುಕಿ, ಸದ್ಯ ಕನ್ನಡ ದೇಶ. ಮಗ ಸೊಸೆ ಹೊರಗೆ ಹೋದಾಗಲಾದರೂ 4 ಮಾತಾಡಿ ತೀರಿಸಿಕೊಳ್ಳುತ್ತಾಳೆ ಬಾಯ ತುರಿಕೆ. ಪಾಪ ಮುದುಕ ದೂರದ ಅಸ್ಸಾಮಿನಲ್ಲಿ, ಅಲ್ಲಿಯ ಮಾತು ಅವನಿಗೆ ಸಸೆ ಮಿರಾ ಬರದು. ಮುದುಕಿಗೆ ಭಯವಾಗ್ತಿದೆಯಂತೆ. ಯಾಕೆ ಅಂತಂದರೆ ಫೋನು ಜಣಗುಡುತ್ತಿದೆ, ಫೋನು ರಿಂಗಣಿಸ್ತಾ ಇದೆಯಂತೆ ಎಡೆ ಬಿಡದೆ. ಅಂದರೆ ಪದೇ ಪದೇ ಪುನಃ ಪುನಃ ಫೋನು ರಿಂಗಣಿಸ್ತಿದೆ. ಯೋಚನೆ ಮಾಡ್ತಿದ್ದಾಳಂತೆ ಮುದುಕಿ, ಎತ್ತಿಕೊಳ್ಳಲೋ ಬೇಡವೋ, ಎತ್ಕೊಂಡ್ಲೋ ಬೇಡವೋ ಅಂತ ಹೇಳಿ ಮುದುಕಿ ಯೋಚನೆ ಮಾಡ್ತಿದ್ದಾಳೆ ಅನ್ನೋಂತಹ ಆ ಮಾತಿನಲ್ಲೇ ಮಗನ ಮನೆಯಲ್ಲಿ ಆಕೆ ಎಷ್ಟು ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದಾಳೆ ಅನ್ನೋದನ್ನು ಕವಯತ್ರಿ ಅಚ್ಚುಕಟ್ಟಾಗಿ ಕಟ್ಕೊಡ್ತಾ ಇದ್ದಾರೆ. ಏನೆನ್ನುವಳೋ ಸೊಸೆ, ಜೊತೆಗೆ ಮಗ ಗದರಬಹುದು. ಯಾಕೆ ಆಕೆಗೆ ಭಯ ಅಂತಂದರೆ, ತಾನು ಫೋನನ್ನು ಎತ್ತಿಕೊಂಡ್ರೆ ಸೊಸೆ ಏನಂತಾಳೋ, ಜೊತೆಗೆ ಮಗ ಗದರಬಹುದು. ತನ್ನ ಮಗನೇ ತನ್ನನ್ನು ಗದರಿಸಬಹುದು, ಬೈಬಹುದು. ಎಷ್ಟು ಸಲವಮ್ಮ ಹೇಳುವುದು ನಿನಗೆ, ಎಷ್ಟು ಸಲ ಹೇಳಬೇಕು ನಿನಗೆ ಅಂತ ಹೇಳಿ ಎಲ್ಲಿ ಮಗ ಬೈತಾನೋ ಅನ್ನೋಂತಹ ಭಯ. ಸೊಸೆ ಮತ್ತು ಮಗನ ಭಯದಲ್ಲಿ ಆ ಮುದುಕಿ ಇರುವಂತಹ ಚಿತ್ರಣವನ್ನು ಕಟ್ಕೊಡ್ತಾ ಇದೆ. ಫೋನು ಮನೆಯವರೆಗೂ ಬರುತ್ತಾಳೆ, ಆದರೂ ಆಕೆಯ ಮನಸ್ಸು ತಡೆಯಲ್ಲ. ಫೋನು ಮನೆಯ ತನಕನೂ ಕೂಡ ಬರುತ್ತಾಳೆ, ನಿಂತು ನೋಡ್ತಾಳೆ. ಒಮ್ಮೆ ಒಂದು ಸಲ ಅಡುಗೆ ಮನೆ ಕಡೆಗೆ ನೋಡಿದ್ರೆ ಮತ್ತೊಂದು ಸಲ ಸ್ಟಡಿ ರೂಮಿನ ಕಡೆಗೆ ನೋಡ್ತಾಳಂತೆ. ಯಾಕೆ ಸ್ಟಡಿ ರೂಮಿನ ಕಡೆ ನೋಡ್ತಾಳೆ ಅಂದರೆ, ಅಲ್ಲಿ ತನ್ನ ಮೊಮ್ಮಗಳಿದ್ದಾಳೆ, ಆಕೆನಾದರೂ ಬಂದು ಫೋನನ್ನು ಎತ್ಕೊಳ್ತಾಳೋ ಏನೋ ಅನ್ನೋಂತಹ ಆಸೆ. ಅಥವಾ ಕಿಚನ್ನಿನ ಕಡೆಗೆ ಯಾಕೆ ನೋಡ್ತಾಳೆ ಅಂದರೆ, ಸೊಸೆ ಕೆಲಸ ಮಾಡ್ತಿದ್ದಾಳೆ, ಬಂದು ಒಮ್ಮೆ ಫೋನನ್ನು ಎತ್ತಿಯಾಳೇನೋ ಅನ್ನೋ ಅಂತಹ ನಿರೀಕ್ಷೆಯಲ್ಲಿ ಎರಡೂ ಕಡೆ ನೋಡಿಕೊಂಡು ನಿಂತಿದೆ ಮುದುಕಿ. ಆದರೆ ನಿಂತು ಬಿಡುತ್ತೇನೋ ಅನ್ನುವಂತಹ ಆತಂಕವೂ ಕೂಡ ಆಕೆಗಿದೆ. ಯಾಕೆ ಫೋನು ನಿಲ್ಲೋದ್ರ ಬಗ್ಗೆ ಆಕೆಗೆ ಆತಂಕ ಅಂತಂದರೆ, ಅವಳಿಗೆ ಒಂದೇ ಒಂದು ಆಸೆ ಇದೆ. ಆ ಕಡೆ ಮುದುಕನಿರಬಹುದು, ಆ ಕಡೆ ಫೋನ್ ಮಾಡಿರುವಂತಹ ವ್ಯಕ್ತಿ ತನ್ನ ಪತಿ ಇರಬಹುದು, ತನ್ನ ಗಂಡ ಇರಬಹುದು. ಹಾಗಾಗಿ ಆ ಫೋನನ್ನು ಯಾರಾದರೂ ಬಂದು ಎತ್ತಬಾರ್ದಾ ಅನ್ನುವಂತಹ ಆ ಕಾಳಜಿ ಆಕೆಗಿದೆ. ಆ ಮುದುಕಿ ಹಾಗೆ ತಳಮಳಗೊಳ್ಳಿಕ್ಕೆ ಕಾರಣ ಏನು ಅಂತಂದರೆ, ಅಪ್ಪ ಅಮ್ಮನನ್ನು ಮಕ್ಕಳು ಹಂಚ್ಕೊಂಡಿದ್ದಾರಂತೆ ವಸ್ತುಗಳ ರೀತಿ. ಇದಂತೂ ವಿಪರ್ಯಾಸದ ಸಂಗತಿಯೇ ಸರಿ. ಹೇಗೆ ಹಂಚ್ಕೊಂಡಿದ್ದಾರೆ ಅಂದರೆ, ದೊಡ್ಡ ಮಗನ ತಾವಲ್ಲಿ ಮುದುಕಿ, ದೊಡ್ಡ ಮಗನ ಆಶ್ರಯದಲ್ಲಿ, ದೊಡ್ಡ ಮಗನ ಮನೆಯಲ್ಲಿ ಮುದುಕಿ ಇದೆಯಂತೆ. ಸದ್ಯ ಕನ್ನಡ ದೇಶ. ನಿಟ್ಟುಸಿರು ಬಿಡುವಂತಹ ಸಂಗತಿ ಯಾವುದಪ್ಪ ಅಂದರೆ, ಆಕೆ ಇರುವಂತಹದ್ದು ಕನ್ನಡ ನಾಡಿನಲ್ಲೇ, ಕರ್ನಾಟಕದಲ್ಲೇ. ಮಗ ಸೊಸೆ ಹೊರಗೆ ಹೋದಾಗಲಾದರೂ ತನ್ನ ಮಗ ಮತ್ತು ಸೊಸೆ ಇಬ್ಬರೂ ಹೊರಗಡೆ ಹೋದಂತಹ ಸಂದರ್ಭದಲ್ಲಿ, ಕೆಲ್ಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದವ್ರ ಜೊತೆ 4-6 ಮಾತುಗಳನ್ನು ಆಡಿ ತನ್ನ ಬಾಯ ತುರಿಕೆಯನ್ನು, ಬಾಯ ಚಟವನ್ನು ತೀರಿಸ್ಕೊಳ್ಳುತ್ತಂತೆ ಮುದುಕಿ. ಆದರೆ ಆಕೆಗೆ ಒಂದು ಕನಿಕರವೂ ಇದೆ. ಏನದು? ಪಾಪ ಮುದುಕ. ಅಯ್ಯೋ, ತನ್ನ ಗಂಡನ ಬಗೆಗೆ ಕನಿಕರ ಇದೆ. ಏನದು ಅಂತ ಅಂದರೆ, ಆ ಮುದುಕಿಗಿರೋಂತಹ ಕನಿಕರ ದೂರದ ಅಸ್ಸಾಮಿನಲ್ಲಿ ಪತಿ ಇರೋದಂತೆ. ಚಿಕ್ಕ ಮಗನ ಆಶ್ರಯದಲ್ಲಿ ಅಸ್ಸಾಮಿನಲ್ಲಿದ್ದಾರೆ. ಆದರೆ ಆತನಿಗೆ ಅಲ್ಲಿನ ಭಾಷೆ ಸ್ವಲ್ಪವೂ ಕೂಡ ತಿಳಿಯಲ್ಲ. ಆತ ಯಾರ ಜೊತೆಗೆ ಮಾತನಾಡಬೇಕು ಅಂದಾಗ ಎಲ್ಲ ಮಗ ಸೊಸೆ ಬರೋದನ್ನೇ ಕಾಯಬೇಕು. ಆದರೆ ಬಂದಂತಹ ಮಗ ಸೊಸೆಗೆ ಆ ಮುದುಕನೊಟ್ಟಿಗೆ ಮಾತನಾಡಲಿಕ್ಕೆ ಸಮಯವೇ ಇರೋದಿಲ್ಲ. ಹಾಗಾಗಿ ಆತನಿಗೆ ಅಲ್ಲಿನ ಭಾಷೆ ಸ್ವಲ್ಪವೂ ಬರೋದಿಲ್ವಲ್ಲ, ಆತ ಹೇಗಿದ್ದಾನೋ ಏನೋ ಅನ್ನೋಂತಹ ಆತಂಕ, ಕಾಳಜಿ ಎರಡೂ ಕೂಡ ಒಟ್ಟೊಟ್ಟಿಗೆ ವ್ಯಕ್ತ ಆಗ್ತಿರೋದನ್ನು ನಾವಿಲ್ಲಿ ಕಾಣಬಹುದು. ಕಿರಿಮಗ ಮತ್ತವನ ಹೆಂಡತಿ 9ಕ್ಕೆ ಗುಡ್ಡದ ಕ್ವಾರ್ಟರ್ಸ್ ಬಿಟ್ಟರೆ ಮತ್ತೆ ಮನೆ ಸೇರುವುದು
ಹೊತ್ತು ತಿರುಗಿದ ಮೇಲೆ. ಮಾತೇ ಮರೆತು ಹೋಗಿದೆ ಕಣೆ ಎನ್ನುತ್ತಾನೆ ಫೋನು ಮಾಡಿದಾಗಲೆಲ್ಲ. ಮಾತಾಡು ಮಾತಾಡು ಆಡು ಮಾತಾಡುತ್ತಿರು, ನಿಲ್ಲಿಸಬೇಡ ಗೋಗರೆಯುತ್ತಾನೆ. ಫೋನು ಗೂಡನ್ನೇ ತಬ್ಬಿ ಹಿಡಿದಿದ್ದಾನೆನ್ನುವುದು ಇಲ್ಲಿಂದಲೇ ಗೊತ್ತಾಗುತ್ತದೆ ಮುದುಕಿಗೆ. ಮೆಲ್ಲಗೆ ಅಳುತ್ತಾಳೆ, ಸುಯಿಲು ಸೋರದ ಹಾಗೆ ನುಂಗುತ್ತಾಳೆ. ಒಳಗೊಳಗೆ ದಿಗಿಲು ಅವಳಿಗೆ. ಅತ್ತ ಮುದುಕನಿಗೆ ಗೊತ್ತಾದರೆ ಪಾಪ ಕೊರಗುತ್ತಾನೆ. ಇತ್ತ ಮಗನಿಗೆ ಕೇಳಿಸಿದರೆ ಗದರುತ್ತಾನೆ. ಸುಮ್ಮನಿರಮ್ಮ, ಈಗ ಅಳುವಂಥದ್ದೇನಾಗಿದೆಯಮ್ಮ ನಿನಗೆ? ಅಲ್ಲಿ ಮುದುಕನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಮುದುಕಿ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಕಿರಿ ಮಗ ಮತ್ತವನ ಹೆಂಡತಿ, ಕೊನೆಯ ಮಗ ಮತ್ತೆ ಆತನ ಹೆಂಡತಿ ಇಬ್ಬರೂ ಕೂಡ ಗುಡ್ಡದ ಕ್ವಾರ್ಟರ್ಸನ್ನು 9 ಗಂಟೆಗೆ ಬಿಡ್ತಾರಂತೆ. ಪುನಃ ಅವರು ತಿರುಗಿ ಮನೆ ಸೇರುವಂತಹದ್ದು ಹೊತ್ತು ಮುಳುಗಿದ ನಂತರವೇ, ಅಂದರೆ ಸಂಜೆಯ ಆದ ನಂತರದಲ್ಲಿ. ಹಾಗೆ ಬೆಳಗಿನಿಂದ ಸಂಜೆಯ ತನಕ ಮನೆಯಲ್ಲಿ ಯಾರೂ ಇರಲ್ಲ. ಮುದುಕನಿಗೆ ಯಾರೊಟ್ಟಿಗೂ ಮಾತನಾಡುವ ಅವಕಾಶವೇ ಇಲ್ಲ. ಹಾಗಾಗಿ ತಾನು ಫೋನ್ ಮಾಡಿದಾಗಲೆಲ್ಲ ಒಂದೇ ಮಾತನ್ನು ಹೇಳ್ತಾ ಇರ್ತಾನಂತೆ ಮುದುಕಿಗೆ, ಮಾತಾಡು ಮಾತಾಡು ಮಾತಾಡು, ನಿಲ್ಲಿಸಲೇಬೇಡ ಅಂತ ಹೇಳಿ ಗೋಗರಿಯುತ್ತಾನಂತೆ. ಬೇಡ್ಕೊಳ್ತಾ ಇದೆಯಂತೆ ಮುದುಕ. ಅಂದರೆ ಎಷ್ಟರ ಮಟ್ಟಿಗೆ ಆ ಮಾತಾಡದೇ ಇರುವಂತಹ ಕಾರಣದಿಂದಾಗಿ ಆ ಮುದುಕನಲ್ಲಿ ಆಗ್ತಿರುವಂತಹ ತಲ್ಲಣ ಏನಿದೆ, ಆ ತಲ್ಲಣವನ್ನು ಆ ಗೋಗರಿಯುತ್ತಾನೆ ಅನ್ನುವಂತಹ ಪದ ಮತ್ತು ಮಾತಾಡು ಮಾತಾಡು ಆಡು ಮಾತಾಡುತ್ತಿರು ನಿಲ್ಲಿಸಬೇಡ ಅನ್ನುವಂತಹ ಸಾಲು ಆ ತೀವ್ರತೆಯನ್ನು, ಮುದುಕನಿಗೆ ತನ್ನ ಭಾಷೆಯನ್ನು ಮಾತನಾಡದೆ, ತನ್ನ ಭಾವನೆಗಳನ್ನು ಹೇಳ್ಕೊಳ್ಲಿಕ್ಕಾಗದೆ ತನ್ನೊಳಗೆ ಹುದುಗಿಟ್ಕೊಂಡಿರುವಂತಹ ದುಃಖದ ತೀವ್ರತೆಯನ್ನು, ಆತ ಹೇಳ್ಕೊಳ್ತಾ ಇರುವಂತಹ ಪರಿಯನ್ನು ಆ ಸಾಲುಗಳು ಅಚ್ಚುಕಟ್ಟಾಗಿ ಚಿತ್ರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗೆ ಮುದುಕ ಫೋನು ಗೂಡನ್ನೇ ತಬ್ಬಿ ಹಿಡ್ಕೊಂಡಿದ್ದಾನೆ, ಗಟ್ಟಿಯಾಗಿ ಹಿಡ್ಕೊಂಡಿದೆ ಆ ಮುದುಕ ಆ ಫೋನು ಗೂಡನ್ನು ಅನ್ನುವಂತಹ ವಿಚಾರ ಮುದುಕಿಗೆ ಗೊತ್ತಾಗುತ್ತಂತೆ. ಅಂದರೆ ಅವರಿಬ್ಬರ ನಡುವೆ ಇರುವಂತಹ ಬಾಂಧವ್ಯವನ್ನು ಆ ಪತಿಪತ್ನಿಯರಿಬ್ಬರು ಯಾವ ರೀತಿಯಾಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ರು ಅನ್ನುವಂತಹ ಅವರಿಬ್ಬರಲ್ಲಿರುವಂತಹ ಆ ಭಾವನೆಗಳು, ಆ ಅನ್ಯೂನ್ಯತೆಯನ್ನು ಇಲ್ಲಿ ಚಿತ್ರಿಸುವಂತಹ ಪ್ರಯತ್ನ ನಡೆದಿದೆ. ಆಕೆ ತನ್ನ ಗಂಡನ ಪರಿಸ್ಥಿತಿ ಹಾಗಿರೋದನ್ನು ಕಂಡು ಅಳ್ತಾಳಂತೆ ನಿಧಾನವಾಗಿ, ಸುಯಿಲು ಸೋರದ ಹಾಗೆ. ಅದು ಹೇಗಳ್ತಾಳೆ ಅಂತಂದರೆ ಸುಯಿಲು ಬರೆದ ಹಾಗೆ, ಶಬ್ದವೇ ಆಗದ ಹಾಗೆ ಅಳ್ತಾಳಂತೆ. ಅದಕ್ಕೆ 2 ಕಾರಣ. ಒಂದು, ಎಲ್ಲಿ ಮಗ ಬೈತನೋ ಅನ್ನುವಂತಹದ್ದು ಭಯ ಒಂದು ಕಡೆಯಾದರೆ, ಮತ್ತೊಂದು ಕಡೆ ಮುದುಕನಿಗೆ ಗೊತ್ತಾದರೆ ಪಾಪ ಕೊರಗುತ್ತಾನೆ, ಅಂದರೆ ತನ್ನ ಗಂಡನಿಗೆ ಗೊತ್ತಾದರೆ ಕೊರಗುತ್ತಾನೆ, ಯೋಚನೆಯನ್ನು ಮಾಡ್ತಾನೆ ಅನ್ನುವಂತಹ ಪ್ರೀತಿ ಮಗದೊಂದು ಕಡೆ. ವಿಪರ್ಯಾಸವನ್ನು ಗಮನಿಸಿ ವಿದ್ಯಾರ್ಥಿಗಳೇ, ಒಂದು ಕಡೆ ಹೆದರುಕೊಂಡು ಉಸಿರನ್ನು ಬಿಗಿ ಹಿಡಿದು ಅಳುವಂತಹ ಪರಿಸ್ಥಿತಿ ಮುದುಕಿಯದ್ದು, ಇನ್ನೊಂದು ಕಡೆ ಎಲ್ಲಿ ತಾನತ್ರ ತನ್ನ ಗಂಡನೂ ಅಳ್ತಾನ ಅನ್ನುವಂತಹ ಪ್ರೀತಿಯ ಕಾರಣದಿಂದಾಗಿ ಆ ಅಳುವನ್ನು ನುಂಗಿಕೊಳ್ಳುವಂತಹ ಸಂದರ್ಭವನ್ನು ಗಮನಿಸ್ತೀವಿ. ಅಂದರೆ ಮಗನ ಬಗೆಗೆ ಇರಬಹುದಾದಂತಹ ಪ್ರೀತಿಯ ಭಾವನೆ ಅಲ್ಲಿಲ್ಲ, ಬದಲಿಗೆ ಆ ಸ್ಥಾನವನ್ನು ಭಯ ಆಕ್ರಮಿಸಿಕೊಂಡು ಬಿಟ್ಟಿದೆ. ಆದರೆ ಗಂಡನ ಬಗೆಗೆ ಇರುವಂತಹ ಪ್ರೀತಿ ಹಾಗೇ ಇದೆ, ಕಾಳಜಿ ಹಾಗೇ ಇದೆ. ಆದರೆ ಅವರಿಬ್ಬರನ್ನೂ ಬೇರ್ಪಡಿಸಿರುವಂತಹ ಕಾರಣ, ಮಕ್ಕಳಿಬ್ಬರೂ ಹಂಚಿಕೊಂಡಿರುವಂತಹ ಕಾರಣ, ಅವರಿಬ್ಬರೂ ಅನುಭವಿಸ್ತಾ ಇರುವಂತಹ ನೋವು ಮಾತ್ರ ಯಾರಿಗೂ ತಿಳಿತಾ ಇಲ್ಲ. ಇನ್ನೂ ತಡೆಯಲಾಗದು ಸೋಪಾನ ಕದ್ದಿರುವ ಗಾಜು ಬಿಲ್ಲೆ ಜಾರಿಸದ ಹಾಗೆ ಮೊಣಕಾಲ ಚಿಪ್ಪ ಮೇಲೆ ಭಾರ ಹೇರುತ್ತಾ, ಹೇರಿದ ಭಾರಕ್ಕೆ ಅದುರುವ ಮಂಡಿಗಳ ಅಂಗೈಯಲ್ಲಿ ಅದು ಮುತ್ತ ಒಂದೊಂದೇ ಮೆಟ್ಟಿಲು ಹತ್ತಿ ಕಾಡಿ ಕರೆಯುತ್ತಾಳೆ ಮೊಮ್ಮಗಳನ್ನು. ಜಾಣೆ ಮೊಮ್ಮಗಳು ಮೂಜಗವನ್ನೇ ಆವಾಹಿಸಿ ಕುಂತಿದ್ದಾಳೆ ಸ್ವಂತ ಕಂಪ್ಯೂಟರಿನ ಮೇಲೆ. ರಸಾತಳಗಳೆದ್ದೆದ್ದು ಕುಣಿಯುತ್ತಿವೆ ಪರದೆ ಮೇಲೆ. ನಡುವೆ ಈ ಅಜ್ಜಿ ಇಡಬಹುದೇ ಕಡುಬಿನ ಸೋರೆ? ಆ ಫೋನು ರಿಂಗ್ ಆಗ್ತಾನೇ ಇದೆಯಂತೆ. ಇನ್ನೂ ತಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಿರ್ಧಾರ ಮಾಡಿಕೊಂಡಂತಹ ಆ ಅಜ್ಜಿ ಏನು ಮಾಡುತ್ತೆ, ಸೋಪಾನ ಕದ್ದಿರುವಂತಹ ಗಾಜು ಬಿಲ್ಲೆ ಜಾರಿಸದ ಹಾಗೆ, ಅಂದರೆ ಮೆಟ್ಟಲಿಗೆ ಅದ್ದಿಸಿರುವಂತಹ ಆ ಗಾಜಿನ ರೀತಿಯಾದಂತಹ ಕಲ್ಲುಗಳಿದೆಯಲ್ಲ, ಅದು ಜಾರದೇ ಇರುವ ರೀತಿಯಲ್ಲಿ ತನ್ನ ಮೊಣಕಾಲಿನ ಚಿಪ್ಪಿನ ಮೇಲೆ ಭಾರವನ್ನು ಬಿಡ್ತಾ, ಆ ಭಾರ ಯಾವಾಗ ಜಾಸ್ತಿ ಆಗುತ್ತೋ ಆಗ ಮುದುಕಿಯ ಕಾಲುಗಳು ಅದ್ರದಕ್ಕೆ ಶುರು ಮಾಡ್ತವಂತೆ, ನಡುಗ್ಲಿಕ್ಕೆ ಶುರು ಮಾಡುತ್ತಂತೆ. ಆ ನಡುಗ್ತಾ ಇರುವಂತಹ
ಕಾಲುಗಳನ್ನು ಮಂಡಿಗಳ ಅಂಗೈಯಲ್ಲಿ ಅದುಮುತ್ತಾ ಮಂಡಿಯ ಮೇಲೆ ಅಂಗೈಯನ್ನು ಇಟ್ಕೊಂಡು ಅದನ್ನು ಅದುಮ್ಕೊಳ್ತಾನೆ. ಒಂದೊಂದೇ ಮೆಟ್ಟಿಲನ್ನು ನಿಧಾನವಾಗಿ ಹತ್ತಿ ಬಂದಂತಹ ಅಜ್ಜಿ ಕಾಡಿ ಬೇಡಿ ಕರೆಯುತ್ತಂತೆ ಮೊಮ್ಮಗಳನ್ನು. ಆದರೆ ಮೊಮ್ಮಗಳು ಏನು ಮಾಡ್ತಿದ್ದಾಳೆ? ಜಾಣೆ ಮೊಮ್ಮಗಳು ಮೂಜಗವನ್ನೇ ಆವಾಹಿಸಿ ಕುಂತಿದ್ದಾಳೆ ಸ್ವಂತ ಕಂಪ್ಯೂಟರಿನ ಮುಂದೆ. ತನ್ನ ಕಂಪ್ಯೂಟರಿನ ಮುಂದೆ ಇಡೀ ಮೂಜಗವನ್ನೇ ಆವಾಹಿಸಿಕೊಂಡು ಬಿಟ್ಟಿದ್ದಾಳೇನೋ ಅನ್ನುವ ರೀತಿಯಲ್ಲಿ ಕೂತಿದ್ದಾಳಂತೆ. ಆ ಕಂಪ್ಯೂಟರ್ನ ಪರದೆಯ ಮೇಲೆ ರಸಾತಳಗಳೇ ಎದ್ದೆದ್ದು ಕುಣಿದ ಹಾಗಾಗ್ತಾ ಇದೆಯಂತೆ. ಅಂದರೆ ವಿಚಿತ್ರವಾದಂತಹ ಚಿತ್ರಗಳ ದರ್ಶನ ಆ ಪರದೆಯ ಮೇಲೆ ಆಗ್ತಿದೆ. ನಡುವೆ ಅಜ್ಜಿ ಬಂದು ಈ ಕೆಲಸವನ್ನು ಹೇಳ್ತಾ ಇದೆ ತನ್ನ ಮೊಮ್ಮಗಳಿಗೆ. ಈ ಅಜ್ಜಿದೊಂದು ಕಾಟ ಅಂತ ಅಂದ್ಕೊಂಡು ಆ ಮೊಮ್ಮಗಳು ಇಳಿದು ಬರುವಂತಹ ಪ್ರಯತ್ನವನ್ನೇನೋ ಮಾಡ್ತಾಳೆ. ಚಿಟಗುಡುತ್ತಲೇ ಅಟ್ಟವಿಳಿದು ಬಂದ ಹುಡುಗಿ ದಡ್ಡನೆ ಫೋನ್ ಎತ್ತಿ ಕುಕ್ಕಿ ರಾಂಗ್ ನಂಬರ್. ಕ್ಷಣಾರ್ಧದಲ್ಲಿ ಅಂತರ್ಧಾನ. ಮುದುಕಿಗೆ ಅನುಮಾನ, ಈ ಹುಡುಗಿ ಸರಿಯಾಗಿ ಕೇಳಿಸಿಕೊಂಡಳೋ, ಗಡಿಬಿಡಿಯಲ್ಲಿ ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗೆಂದಳೋ. ಬಚ್ಚಲಿಗೆ ಹೋಗಿ ನಿಮಿಷ ನಿಂತಿದ್ದು ಮತ್ತೆ ಹೊರಗೆ ತಲೆ ಇಕ್ಕಿ ಅತ್ತಿತ್ತ ನೋಡಿ ಮೆತ್ತಗೆ ಫೋನಿನ ಬಳಿಗೇ ಬರುತ್ತಾಳೆ. ಆಗೋ ಅದು ಮತ್ತೆ ಝಣತ್ಕರಿಸಿ ಅವಳ ಜೀವ ಬಾಯಿಗೆ ಬಂದು ತಡವರಿಸಿ ಎರಡೂ ಕೈಯಲ್ಲಿ ರಿಸೀವರನೆತ್ತಿ, ಹಲೋ, ನಾನೇ ಕಣ್ರಿ, ಮಾತಾಡ್ರಿ. ಮಗನ ಕಾರು ಸ್ಟಾರ್ಟ್ ಆಯಿತು. ಹಿಂದೆಯೇ ಮೊಮ್ಮಗಳ ಸ್ಕೂಟಿ. ಮೊಮ್ಮಗನ ವ್ಯಾನೂ ಬಂದಾಯಿತು. ಸೊಸೆಯೊಬ್ಬಳಿಗೆ ಈ ಹೊತ್ತು ದೇವರೇ ಹೊರಗಿನ ಕೆಲಸ ಸಮ್ಮಿಲಿಸಲಿ. ಅಷ್ಟು ಮಾಡಪ್ಪ ನನ್ನಪ್ಪ ಗುಟ್ಟೆ ಮಲ್ಲಪ್ಪ, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ. ಇವರೆಲ್ಲ ಹೊರಟರೆ ಆಚೆಗೆ ಒಂದಿಷ್ಟು ಹೊತ್ತು ನಿರಾಳ ಮಾತಾಡುತ್ತೇನೆ ನನ್ನ ಮುದುಕನ ಕೂಡೆ. ಒಳಗೊಳಗೆ ಪ್ರಾರ್ಥಿಸುತ್ತಿದೆ ಮುದುಕಿ. ಈಗಾಗಲೇ ಬಂದು ಬಿದ್ದಿರುವ ಅಗಣಿತ ಮೊರೆಗಳ ಹೊಟ್ಟಲಿಗೆ ಈಗ ಇನ್ನೊಂದು ಸೇರ್ಪಡೆ ಆ ಲೀಲಾ ಮಾತ್ರನಿಗೆ. ಸರಿ, ಅಜ್ಜಿಯ ಆ ಪ್ರಾರ್ಥನೆಯನ್ನು ಕೇಳ್ಕೊಂಡಂತಹ ಆ ಮೊಮ್ಮಗಳು ಎದ್ದೇನೋ ಬರ್ತಾಳೆ. ಅದು ಹೇಗೆ ಬರ್ತಾಳೆ? ಚಿಟಗುಡುತ್ತಲೇ ಬರ್ತಾಳಂತೆ. ಅಂದರೆ ಗುಣುಕ್ಕೊಂಡೇನೆ ಬರ್ತಾಳೆ ಅನ್ನುವಂತಹ ಅರ್ಥ. ಅಂದರೆ ಅಲ್ಲಿ ಮೊಮ್ಮಗಳು ಕೂಡ ಅಜ್ಜಿಯನ್ನು ಗೌರವಿಸದೇ ಇರುವಂತಹ ಆ ವ್ಯಂಗ್ಯವನ್ನು ಆ ಮಾತಿನಲ್ಲಿ ಚಿತ್ರಿಸ್ತಾ ಇದ್ದಾರೆ ಲೇಖಕಿ. ಹುಡುಗಿ ಬಂದವಳೆ ದಡ್ಡನೆ ಫೋನನ್ನು ಎತ್ಕೋತಾಳಂತೆ. ರಾಂಗ್ ನಂಬರ್ ಅಂತ ಹೇಳಿಬಿಟ್ಟು ಕ್ಷಣಾರ್ಧದಲ್ಲಿ ಅಂತರ್ಧಾನಳಾಗ್ತಾಳಂತೆ ಆ ರಿಸೀವರನ್ನು ಕುಕ್ಕಿ. ಅಂದರೆ ಕೇಳುವಷ್ಟು ವ್ಯವಧಾನವೂ ಕೂಡ ಆ ಮೊಮ್ಮಗಳಿಗಿರಲಿಲ್ಲ ಅನ್ನೋದನ್ನು ಆ ಎರಡು ಸಾಲುಗಳು ಅಚ್ಚುಕಟ್ಟಾಗಿ ಚಿತ್ರಿಸ್ತವೆ. ಈ ಹುಡುಗಿ ಸರಿಯಾಗಿ ಕೇಳಿಸ್ಕೊಂಡ್ಲೋ ಇಲ್ವೋ, ಗಡಿಬಿಡಿನಲ್ಲಿ ಗಾಬರಿನಲ್ಲಿ ಬಿಡುಗಡೆ ಬೇಕಪ್ಪ ಅಂತ ಹೇಳ್ಬಿಟ್ಟು ಈ ಅಜ್ಜಿ ಕಾಟದಿಂದ ಮುಕ್ತವಾದರೆ ಸಾಕು ಅಂತ ಹೇಳ್ಬಿಟ್ಟು ರೈಟನ್ನೇ ರಾಂಗ್ ಅಂತ ಹೇಳಿದ್ಲೋ ಏನೋ ಅಂತ ಹೇಳ್ಬಿಟ್ಟು ಮುದುಕಿ ಯೋಚನೆ ಮಾಡುತ್ತೆ. ಬಚ್ಚಲಿಗೆ ಹೋಗಿ ಒಂದು ನಿಮಿಷ ನಿಂತ್ಕೊಳ್ಳುತ್ತಂತೆ ಮುದುಕಿ. ಮತ್ತೆ ಹೊರಗೆ ತಲೆಯನ್ನು ಇಟ್ಬಿಟ್ಟು ಅತ್ತ ಇತ್ತ ಮೆತ್ತಗೆ ಫೋನಿನ ಬಳಿಗೆ ಬರುತ್ತೆ. ಸ್ವಲ್ಪ ಹೊತ್ತು ಆ ಫೋನಿನ ಬಳಿಯಿಂದ ಪಕ್ಕ ಸರಿದು ನಂತರದಲ್ಲಿ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಆದರೆ ಮುದುಕಿ ಬಂದು ನಿಂತ ತಕ್ಷಣವೇ ಮತ್ತೆ ಫೋನು ಝಣತ್ಕರಿಸೋದಕ್ಕೆ ಪ್ರಾರಂಭವಾಗುತ್ತೆ. ಅಂದರೆ ಮತ್ತೆ ಫೋನು ರಿಂಗಣಿಸ್ತಿದೆ. ಈಗ ಅವಳ ಇಡೀ ಜೀವವೇ ಬಾಯಿಗೆ ಬಂದಂತಾಗಿದೆ. ಅಂದರೆ ಭಯದ ಕಾರಣದಿಂದಾಗಿ ಆಕೆ ತಾನೂ ಆ ಫೋನನ್ನು ಎತ್ತಬೇಕೋ ಬೇಡವೋ ಅನ್ನೋಂತಹ ವಿಚಾರದಲ್ಲಿ ಮಗ್ನವಾಗಿದ್ದಾಳೆ. ಕೊನೆಗೂ ಧೈರ್ಯ ಮಾಡಿ ಎರಡೂ ಕೈಯನ್ನು ಹಾಕಿ ಆ ರಿಸೀವರನ್ನು ಎತ್ಕೊಂಡು ಹೇಳುತ್ತೆ ಮುದುಕಿ, ಹಲೋ, ನಾನೇ ಕಣ್ರಿ, ಮಾತಾಡ್ರಿ, ನಾನೇ ಮಾತಾಡ್ತಾ ಇರೋದು, ಮಾತಾಡಿ ಅಂತ ಹೇಳಿ ತನ್ನ ಗಂಡನೇ ಫೋನನ್ನು ಮಾಡಿದ್ದಾನೆ ಅನ್ನುವುದನ್ನು ಅರ್ಥಕೊಂಡಂತಹ ಮುದುಕಿ ಫೋನಿನಲ್ಲಿ ತನ್ನ ಗಂಡನ ಅಲ್ವಾ ಅನ್ನುವಂತಹ ವಿಚಾರವನ್ನು ಪರಿಹರಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಲ್ಲ. ಅಷ್ಟರ ಮಟ್ಟಿಗೆ ನಂಬಿಕೆ ಮುದುಕಿಗೆ ಆ ಫೋನು ತನ್ನ ಪತಿಯದ್ದೇ ಅಂತ ಹೇಳಿ ಮಾತಾಡಿ ಅನ್ನುವಂತಹ ಮಾತನ್ನು ಆ ರಿಸೀವರನ್ನು ಎತ್ಕೊಂಡಂತಹ ಮುದುಕಿ ಆಡುತ್ತೆ. ಆ ಫೋನ್ ಬರುವಂತಹ ವೇಳೆಗೆ ಮಗನ ಕಾರೂ ಕೂಡ ಸ್ಟಾರ್ಟ್ ಆಗಿರುತ್ತೆ. ಅದರ ಹಿಂದೆನೇ ಮೊಮ್ಮಗಳೂ ಕೂಡ ಸ್ಕೂಟಿಯನ್ನು ತಗೊಂಡು ತನ್ನ ಕೆಲಸ ಕಾರ್ಯಕ್ಕೆ ಹೊರಡುತ್ತಾಳೆ.
ಮೊಮ್ಮಗನ ವ್ಯಾನು ಕೂಡ ಬಂದಾಗತ್ತೆ. ಈಗ ಮನೆಯಲ್ಲಿರುವಂತಹದ್ದು ಸೊಸೆ ಒಬ್ಳೆ. ಇದು ಆ ಮನೆಯ ದಿನನಿತ್ಯದ ಕೆಲಸ. ಮನೆಯಲ್ಲಿ ಉಳಿತಾ ಇರುವಂತಹ ಏಕೈಕ ವ್ಯಕ್ತಿ ಅಂತ ಅಂದರೆ ಅದು ಸೊಸೆ ಮಾತ್ರ. ಮುದುಕಿ ಬೇಡ್ಕೊಳ್ಳುತ್ತೆ. ಈ ಹೊತ್ತಿನಲ್ಲಿ, ಈ ಸಂದರ್ಭದಲ್ಲಿ ಸೊಸೆಗೆ ಯಾವುದಾದ್ರೂ ಹೊರಗಿನ ಕೆಲಸ ಬರಬಾರ್ದಾ? ಆಕೆಗೆ ಯಾವುದಾದ್ರೂ ಹೊರಗಿನ ಕೆಲಸ ಒದಗಿ ಬರಲಿ, ಅಷ್ಟು ಮಾಡಿದ್ರೆ ಸಾಕಪ್ಪ. ಗುಟ್ಟೆ ಮಲ್ಲಪ್ಪನಿಗೆ ಒಂದು ಹೂ ಹೆಚ್ಚಿಗೆ ಇಡ್ತೀನಿ, ಈಗೇನಾದರೂ ಕೆಲಸ ಬಂದು ಆಕೆ ಹೊರಗೆ ಹೋಗ್ಬಿಟ್ರೆ ಸಾಕು. ಯಾತಕ್ಕೆ ಮುದುಕಿ ಹಂಗೆ ಪ್ರಾರ್ಥನೆ ಮಾಡ್ಕೋತಿದೆ ಅಂತಂದರೆ, ಇವರೆಲ್ಲರೂ ಆಚೆ ಹೋಗ್ಬಿಟ್ರೆ ತಾನು ತನ್ನ ಮುದುಕನೊಟ್ಟಿಗೆ ನಿರಾಳವಾಗಿ ಮಾತಾಡ್ಕೋಬಹುದು ಅಂತ ಹೇಳಿ. ಅಂದರೆ ಅಲ್ಲಿ ಮುದುಕನೊಟ್ಟಿಗೆ ನಿರಾಳವಾಗಿ ಮಾತನಾಡಲಿಕ್ಕೆ ಬೇಕಾದಂತಹ ಸ್ವಾತಂತ್ರ್ಯವೂ ಕೂಡ ಆ ಮನೆಯ ಒಳಗೆ ಇರಲಿಲ್ಲ ಅನ್ನುವಂತಹ ಆ ದುರಂತದ ಪರಿಸ್ಥಿತಿಯನ್ನು, ಕರುಣಾಜನಕ ಪರಿಸ್ಥಿತಿಯನ್ನು ಈ ಸಾಲು ಚಿತ್ರಿಸುವಂತಹ ಪ್ರಯತ್ನವನ್ನು ಮಾಡ್ತಿದೆ. ಒಳಗೆ ಮುದುಕಿ ಆ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಿರೋದಷ್ಟೇ. ಈ ರೀತಿಯಾದಂತಹ ಪ್ರಾರ್ಥನೆಯನ್ನು ಮುದುಕಿ ಮಾಡ್ತಿರೋದು ಹೊಸದೇನೂ ಅಲ್ಲ, ಇದಾಗಲೇ ಹಳೆಯ ಪ್ರಾರ್ಥನೆಯೇ. ಅದಕ್ಕೆ ಕವಿಯತ್ರಿ ಹೇಳ್ತಿದ್ದಾರೆ, ಈಗಾಗಲೇ ಬಂದು ಬಿದ್ದಿರುವ ಅಗಣಿತ ಮೊರೆಗಳ ಒಟ್ಟಲಿಗೆ. ಈಗಾಗಲೇ ಈ ಹಿಂದೆ ಮಾಡಿಕೊಂಡಿರುವಂತಹ ಎಣಿಸ್ಲಿಕ್ಕಾಗದೇ ಇರುವಷ್ಟು ಈ ಮೊರೆಗಳಿದೆಯಲ್ಲ, ಬೇಡಿಕೆಗಳು ಇದೆಯಲ್ಲ, ಅಗಣಿತವಾದಂತಹ ಈ ಬೇಡಿಕೆಯ ಬಟ್ಟಲಿಗೆ ಇನ್ನೊಂದು ಸೇರ್ಪಡೆಯಾಗಿದೆ ಅಷ್ಟೇ ಇವತ್ತು ಅನ್ನುವಂತಹ ಮಾತನ್ನು ಲೇಖಕಿ ಹೇಳ್ತಾ ಇದ್ದಾರೆ. ಅಂದರೆ ಮಗನ ಮನೆಯಲ್ಲಿದ್ದೂ ಕೂಡ ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಮುದುಕಿಯರ ಇಬ್ಬರ ದುರಂತದ ಬದುಕನ್ನು ಇದು ಚಿತ್ರಿಸ್ತಾ ಇದೆ. ವಯಸ್ಸಾದ ಕಾಲದಲ್ಲಿ ಗಂಡನಿಂದ ದೂರ ಇರುವಂತಹ ಪತ್ನಿಯೊಬ್ಬಳ ಮಾನಸಿಕ ಚಡಪಡಿಕೆಯನ್ನು ಇದು ಸಶಕ್ತವಾಗಿ ಅಭಿವ್ಯಕ್ತಿಸ್ತಾ ಇದೆ. ಹಾಗೆಯೇ ದೂರದಲ್ಲೇ ಇದ್ರೂ ಕೂಡ ಹೆಂಡತಿ ಗಂಡನ ಬಗೆಗೆ ಮಾಡುವಂತಹ ಕಾಳಜಿಗಳಲ್ಲಿ ಸ್ವಲ್ಪವೂ ಕೊರತೆಯಾಗದೇ ಇರುವಂತಹದ್ದನ್ನು ಆ ಮುದುಕಿಯ ಪಾತ್ರ ಚಿತ್ರಿಸ್ತಾ ಇದೆ. ಹಾಗೆಯೇ ತನ್ನ ಪತಿ ಹೀಗೆ ಯೋಚನೆ ಮಾಡಬಹುದು, ಇದೇ ಸಂದರ್ಭಕ್ಕೆ ಫೋನನ್ನು ಮಾಡಬಹುದು ಅನ್ನುವಂತಹ ವಿಚಾರಗಳೆಲ್ಲವನ್ನು ಆ ಮುದುಕಿ ಯೋಚನೆ ಮಾಡುವಂತಹದ್ದು ಇದೆಯಲ್ಲ, ಅದು ಪರಸ್ಪರ ಅವರಿಬ್ಬರು ಒಬ್ಬರನ್ನ ಒಬ್ಬರು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ರು, ಅವರಿಬ್ಬರ ನಡುವೆ ಭಾವನಾತ್ಮಕ ಸಂಬಂಧ ಅನ್ನುವಂತಹದ್ದು ಎಷ್ಟು ಗಟ್ಟಿಯಾಗಿತ್ತು ಅನ್ನುವಂತಹದ್ದನ್ನು ಚಿತ್ರಿಸುತ್ತೆ. ಅದೇ ರೀತಿಯಾಗಿ ಮಗ ಮತ್ತು ತಾಯಿಯೊಟ್ಟಿಗೆ ಬೆಳೆದೇ ಇರುವಂತಹ ಮಾನಸಿಕ ಬಾಂಧವ್ಯವನ್ನು, ಪ್ರೀತಿ ವಿಶ್ವಾಸಗಳನ್ನು ಕೂಡ ವ್ಯಂಗ್ಯವಾಗಿ ಚಿತ್ರಿಸುವಂತಹ ಪ್ರಯತ್ನವನ್ನು ಕವಿತೆ ಮಾಡ್ತಾ ಇದೆ. ಇದಿಷ್ಟು ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಅನ್ನುವಂತಹ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಈ ಇಡೀ ಪದ್ಯ ಭಾಗದಲ್ಲಿ 3 ವಿಶೇಷ ಪದಗಳ ಬಳಕೆಯಾಗಿದೆ. ಒಂದು ಸಸೇಮಿರ ಅನ್ನುವಂತಹದ್ದು, ಇನ್ನೊಂದು ಕಡುಬಿನ ಸೋರೆ ಅನ್ನುವಂತಹದ್ದು, ಗುಟ್ಟೆ ಮಲ್ಲಪ್ಪ ಅನ್ನುವಂತಹದ್ದು. ಈ 3 ಅಂಶಗಳು ಕೂಡ ದೇಸಿಗೆ ಉದಾಹರಣೆ. ಯಾಕೆ ಅಂತಂದರೆ ಕವಯತ್ರಿಯ ಊರು ಏನಿದೆ ಆ ಊರಿನ ಪರಿಸರದಲ್ಲಿ ಬಳಕೆಯಾಗುವಂತಹ ಪದಗಳು ಇದು. ಬೇರೆ ಕಡೆ ನೀವು ಈ ಪದಗಳು ಯಥೇಚ್ಛವಾಗಿ ಬಳಕೆಯಾಗೋದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಕೊರಟಗೆರೆ ಭಾಗದಲ್ಲಿ ಬಳಸುವಂತಹ ಈ ಪದಗಳು ಅಲ್ಲಿ ಸರ್ವೇ ಸಾಮಾನ್ಯ. ಸಸೇಮಿರ ಅಂತಂದರೆ ಸ್ವಲ್ಪವೂ ಬರದು, ಏನೂ ಗೊತ್ತಿಲ್ಲ ಅನ್ನೋ ಅರ್ಥಗಳಲ್ಲಿ ನಾವೇನು ಬಳಸ್ತೀವಿ ಅದಕ್ಕೆ ಪರ್ಯಾಯವಾಗಿ ಬಳಸುವಂತಹ ಪದ. ಈ ಪದದ ಮೂಲವನ್ನು ತೆಲುಗು ಅಂತ ಹೇಳಿ ಗುರುತಿಸ್ತೀವಿ. ಕಾರಣ ಇಷ್ಟೇ, ಅದು ದ್ವಿಭಾಷಾ ಪ್ರಾಂತ್ಯ ಅಂತ ಹೇಳಬಹುದು. ಅಂದರೆ ಸ್ವಲ್ಪ ಆಂಧ್ರದ ಪ್ರದೇಶಗಳಿಗೆ ಹತ್ತಿರ ಇರುವಂತಹ ಕಾರಣ ಕನ್ನಡ ಭಾಷೆಯ ಮೇಲೆ ಈ ತೆಲುಗು ಭಾಷೆಯ ಪ್ರಭಾವ ಇಂದು ನಿನ್ನೆಯದ್ದಲ್ಲ, ಹಲವಾರು ಶತಮಾನಗಳಿಂದನೂ ಇದೆ. ಅದೇ ರೀತಿಯಾಗಿ ಅಲ್ಲಿ ಕೊರಟಗೆರೆ ಭಾಗದಲ್ಲಿರುವಂತಹ ಜನರಿಗೆ ಆ ಭಾಷೆ ಹತ್ತಿರ, ಹಾಗಾಗಿ ಆ ಪದದ ಪ್ರಭಾವ ಇಲ್ಲಾಗಿರುವಂತಹದ್ದನ್ನು ಗಮನಿಸ್ತೀವಿ. ಬಳಕೆಯಿಂದ ದೂರ ಸರಿತಾ ಇರುವಂತಹ ಇಂಥ ಪದಗಳೇನಿದೆ ಅದನ್ನು ಕವಯತ್ರಿ ಹುಡುಕಿ ಬಳಸುವಂತಹ ಪ್ರಯತ್ನವನ್ನು ಮಾಡಿರುವಂತಹದ್ದು ವಿಶೇಷವಾದ ಪ್ರಯತ್ನ ಅಂತ ಹೇಳ್ಬಹುದು. ಇನ್ನು ಕಡುಬಿನ ಸೋರೆ ಅಂತಂದರೆ ಅದು ಒಂದು ರೀತಿಯಾದಂತಹ ಮಣ್ಣಿನಿಂದ ಮಾಡಿರುವಂತಹ ಪಾತ್ರೆ. ಕುಡಿಕೆ, ಗಡಿಗೆ, ಮೊಗೆ, ಹರುವಿ, ಗುಡಾಣ, ವಾಡೆ ಇತ್ಯಾದಿಗಳ ಹೆಸರಿನಲ್ಲಿ ಅದನ್ನು ಕರಿತೀವಿ. ಇದನ್ನು ಸಾಮಾನ್ಯವಾಗಿ ಅಡುಗೆ ಮನೆಗಳಲ್ಲಿ ಬಳಸ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಮಣ್ಣಿನ ಪಾತ್ರೆ ಈಗಲೂ ಕೂಡ ಕೆಲವೊಂದು ಗ್ರಾಮಗಳಲ್ಲಿ ಇದರ ಬಳಕೆ ಇರುವಂತಹದ್ದನ್ನು ನಾವು ಕಾಣ್ತೀವಿ. ಈ ಮಣ್ಣಿನ ಪಾತ್ರೆಗಳನ್ನು ಬೀರಿನಲ್ಲಿಟ್ಟೇನು ಬೀಗ ಹಾಕೋದಿಲ್ಲ. ಅಂದರೆ ಸಾಮಾನ್ಯವಾಗಿ ಓಡಾಡುವಂತಹ ಜಾಗಗಳಲ್ಲಿ, ಅಡುಗೆ ಮನೆಗಳಲ್ಲಿ ಇಡ್ತಾರೆ ಇದನ್ನು.
ಆದರೂ ಕೆಲವೊಮ್ಮೆ ಅಧಿಕ ಪ್ರಸಂಗಿಗಳು ಮನೆಯಲ್ಲಿನ ಗಹನ ಸಮಸ್ಯೆಗಳನ್ನು ಬಿಟ್ಟು ಕಡುಬಿನ ಸೋರೆಯನ್ನು ಎಲ್ಲಿಡಲಿ ಅಂತ ಕೇಳ್ತಾನೆ ಅಡ್ಡಾಡ್ತಾ ಇರೋದು ಉಂಟು. ಅಂಥವರಿಗಾಗಿ ಹುಟ್ಟುಕೊಂಡಂತಹ ವ್ಯಂಗ್ಯದ ಗಾದೆಯಂತೆ ಇದು. ಬಂದ ನೋಡಪ್ಪ ನಂದೆಲ್ಲಿಡಲಿ ಕಡುಬಿನ ಸೋರೆ ಅಂದು. ಈಗಲೂ ಹಳೆ ಮೈಸೂರಿನ ಹಳ್ಳಿಗಳಲ್ಲಿ ಗಂಭೀರ ಮಾತುಕತೆಯ ನಡುವೆ ತಲೆ ತೋರಿಸುವಂತಹ ಅವಿವೇಕದ ಅಸಂಬದ್ಧದ ಪ್ರಶ್ನೆಗಳನ್ನು ಎತ್ತುವಂತಹ ವ್ಯಕ್ತಿಗಳನ್ನು ಹೀಗೆ ಆಡಿಕೊಳ್ಳೋ ಅಂತಹದ್ದು ರೂಢಿಯಲ್ಲಿದೆಯಂತೆ. ಇಲ್ಲಿ ಮೊಮ್ಮಗಳಿಗೆ ಅಜ್ಜಿಯ ಸಮಸ್ಯೆ ಹಾಗನ್ನಿಸುತ್ತೆ ಅನ್ನೋದನ್ನು ಕವಯತ್ರಿ ಈ ಪದದ ಪ್ರಯೋಗದ ಮೂಲಕ ಹೇಳುವಂತಹ ಪ್ರಯತ್ನವನ್ನು ಮಾಡಿರುವಂತಹದ್ದು ವಿಶೇಷವಾದದ್ದು. ಗುಟ್ಟೆಮಲ್ಲಪ್ಪ ಅನ್ನುವಂತಹದ್ದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ನಾಗೇನಹಳ್ಳಿಯಲ್ಲಿ ಇರುವಂತಹ ಗುಟ್ಟೆಮಲ್ಲಪ್ಪನ ದೇವಾಲಯವನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಬದುಕಿಯ ಮೂಲಕ ತನ್ನ ಪ್ರಾದೇಶಿಕ ಸೊಬಗನ್ನು ಕವಿತೆಯಲ್ಲಿ ತರುವಂತಹ ಪ್ರಯತ್ನವನ್ನು ಈ ಮೂಲಕ ಲಲಿತಾ ಸಿದ್ದಬಸವಯ್ಯನವರು ಮಾಡಿದ್ದಾರೆ. ಇದಿಷ್ಟು ವಿಚಾರಗಳು ಈ ಪದ್ಯ ಭಾಗಕ್ಕೆ ಸಂಬಂಧಪಟ್ಟದ್ದು. ಧನ್ಯವಾದಗಳು.